ಮಾತಾಡ್ತೀವಿ, ಎಡಿಟ್ ಮಾಡ್ಕೊತೀವಿ. ಆಮೇಲೆ ಮಾಡ್ಕೊತೀವಿ. ವಂಶೋದಯ ಆಸ್ಪತ್ರೆ ಕೋಲಾರ, ನಾವು ಅಡ್ವಾನ್ಸ್ಡ್ ಮಲ್ಟಿ ಸ್ಪೆಷಾಲಿಟಿ ಸೆಂಟರು, 150 ಬೆಡ್ ಹಾಸ್ಪಿಟಲ್ ಇದೆ. ಸೊ 50 ಬೆಡ್ ICU ಇದೆ. ದೆನ್ 50 ಬೆಡ್ ICUನಲ್ಲಿ 25 ಬೆಡ್ NICU ಇದೆ. NICU ತೀವ್ರ ನಿಗಾ ಘಟಕ, ಅವಾಗ ತಾನೇ ಹುಟ್ಟಿರ್ತಕ್ಕಂಥ ಮಕ್ಕಳದ್ದು ನವಜಾತ ಶಿಶು ತೀವ್ರ ನಿಗಾ ಘಟಕ. ಸೊ ಮತ್ತು ಇನ್ನೊಂದು 25 ಬೆಡ್ ಅಡಲ್ಟ್ಸ್ ಮತ್ತು PICU ಇದೆ. ರೌಂಡ್ ದ ಕ್ಲಾಕ್ 24/7 ಎಮರ್ಜೆನ್ಸಿ ವಿಲ್ ಟೇಕ್. ಏನಾದರೂ ಎಮರ್ಜೆನ್ಸಿ ಇದ್ದರೆ, ಅಪಘಾತ ಆಗಿರ್ಬೋದು, ರೋಡ್ ಆಕ್ಸಿಡೆಂಟ್ ಆಗಿರ್ಬೋದು, ಎಂಥದೇ ಕೇಸ್ ಇದ್ದರೂ ಕೂಡ ಹಾಸ್ಪಿಟ್ಲಿಗೆ ಬನ್ನಿ. ಅಡ್ವಾನ್ಸ್ಡ್ ಸ್ಪೆಷಾಲಿಟಿ ಇರ್ತಕ್ಕಂಥದ್ದು ಹಾಸ್ಪಿಟಲ್, ಎಲ್ಲ ಸ್ಪೆಷಾಲಿಟಿ ಇರ್ತಕ್ಕಂಥದ್ದು. ಸೊ ಈಗ ಇವರು ಗ್ರಾಮ ಭಾರತಿ ಟ್ರಸ್ಟ್ ವತಿಯಿಂದ ಈಗ ಇಲ್ಲಿ ಉಚಿತವಾಗಿ ಕ್ಯಾಂಪ್ ಮಾಡಿಕೊಡಿ ಅಂತ ಮಾಡ್ಕೊಂಡಿದ್ರು, ರಿಕ್ವೆಸ್ಟ್ ಮಾಡಿದ್ರು. ಸೊ ಅದ್ರ ಪ್ರಕಾರ ಇಲ್ಲಿ ಬರ್ತಕ್ಕಂಥ ಜನರಿಗೆ ಉಚಿತವಾಗಿ ಕ್ಯಾಂಪಲ್ಲಿ ತಪಾಸಣೆಯನ್ನು ಮಾಡ್ತಾರೆ, ಆರೋಗ್ಯ ತಪಾಸಣೆ, ಮತ್ತು ಉಚಿತವಾಗಿ ಔಷಧಿ ಎಲ್ಲ ತಂದಿದ್ದೀವಿ. ಸೊ ಮೆಡಿಸಿನ್ಸ್ ಕೂಡ ಫ್ರೀಯಾಗಿ ಡಿಸ್ಪೆನ್ಸ್ ಮಾಡ್ತಾ ಇದ್ದೀವಿ. BP ಆಗಿರ್ಬೋದು, ಶುಗರ್ ಆಗಿರ್ಬೋದು, ಮತ್ತು ವಾಸನೆಗೆ ಅವರು ಬಂದಿದ್ದಾರೆ, ಕಣ್ಣಿಂದು ಕೂಡ ಚೆಕ್ ಮಾಡ್ತಾರೆ. ಸೊ ಇನ್ನು ವಂಶೋದಯ ಆಸ್ಪತ್ರೆಯಿಂದ ಬಂದಿರ್ತಾರೆ. ಏನೇ ಇದ್ರೂ ಕೂಡ 24/7 ಎಮರ್ಜೆನ್ಸಿಗೆ ಕಾಂಟ್ಯಾಕ್ಟ್ ಮಾಡುತ್ತೆ. ಇಲ್ಲಿ ನಮ್ಮ ಆಸ್ಪತ್ರೆಯಲ್ಲಿ ಎಲ್ಲ ಕಾಯಿಲೆಗಳಿಗೆ ನೋಡ್ತೇವೆ. ಎಲ್ಲ ಕಾಯಿಲೆಗಳು ಅಂತಂದರೆ ಕಿಡ್ನಿ ಸ್ಟೋನ್ ಆಗಿರ್ಬೋದು, ಪೈಲ್ಸ್ ಆಗಿರ್ಬೋದು, ಸರ್ಜಿಕಲ್ ಗ್ಯಾಸ್ಟ್ರೋಎಂಟ್ರಾಲಜಿಸ್ಟ್ ಇದ್ದಾರೆ ಡಾಕ್ಟರ್ ವಿನಯ್ ಅಂತ. ಸೊ ಅವರು 24/7 ಎಮರ್ಜೆನ್ಸಿಗೆ ಹಾಸ್ಪಿಟ್ಲಲ್ಲಿ ಅವೈಲೇಬಲ್ ಇರ್ತಾರೆ. ICU ಟೀಮ್ ಇದೆ, ICU ಕೂಡ ಬೇಕಾಗುತ್ತೆ ಎಮರ್ಜೆನ್ಸಿಗೆ. ಸೊ ICU ಎಲ್ಲ ಟೀಮ್ ಎಲ್ಲ ಇದೆ. ಸೊ ಎಲ್ಲ ಸ್ಪೆಷಾಲಿಟಿ, ಎಲ್ಲ ನರಗಳ ರೋಗ ಆಗಿರ್ಬೋದು. ಆಯುಷ್ಮಾನ್ ಭಾರತ್ ಕಾರ್ಡು ಇನ್ನೇನು ಆಗೋದ್ರಲ್ಲಿದೆ. ಸೊ ಅದು ಆಗಿದ ತಕ್ಷಣ ಅದು ಜನಕ್ಕೆ ನಾವು ಹೇಳ್ತೀವಿ. ಸೊ ಬೇರೆ ಎಲ್ಲ ಹೆಲ್ತ್ ಇನ್ಶೂರೆನ್ಸ್ ಕೂಡ ನಮ್ಮಲ್ಲಿ ಅವೈಲೇಬಲ್ ಇದೆ. ಜಾಸ್ತಿ ಏನಿರಲ್ಲ ಪ್ರೈಸಸ್ಸು ಕೂಡ. ಸೊ ಎಲ್ಲ ಕಡಿಮೆ ರೀತಿಯಲ್ಲೇ ಮಾಡಿ ನಾವು ಮಾಡ್ಕೊಡ್ತೀವಿ. ಏನಾದರೂ ಇದ್ದರೂ ಕೂಡ ಎಮರ್ಜೆನ್ಸಿಗೆ ನೀವು ಕಾಂಟ್ಯಾಕ್ಟ್ ಮಾಡ್ಬೋದು. ಟ್ರಸ್ಟ್ ಮುಳಬಾಗಿಲು ವತಿಯಿಂದ ಶೈಕ್ಷಣಿಕವಾಗಿ ಹಾಗೂ ಆರೋಗ್ಯ ಕ್ಷೇತ್ರಗಳಲ್ಲಿ ಅನೇಕ ಸೌಲಭ್ಯಗಳನ್ನು ನೀಡ್ತಾ ಇದ್ದಾರೆ. ಅದೇ ರೀತಿ ಅನೇಕ ಕಾರ್ಯಕ್ರಮಗಳು ನಡೆದಾಗ ಗ್ರಾಮ ಭಾರತಿ ಟ್ರಸ್ಟ್ ವತಿಯಿಂದ ಆರೋಗ್ಯ ತಪಾಸಣೆ ಮಾಡ್ತಕ್ಕಂಥ ಕಾರ್ಯವನ್ನು ವಂಶೋದಯ ಆಸ್ಪತ್ರೆ ಇವರ ನೇತೃತ್ವದಲ್ಲಿ ಮಾಡ್ತಾಯಿದ್ದಾರೆ. ಹಾಗೆ ಶಾಲಾಗಳಲ್ಲೂ ಕೂಡ ಈಗ ವಿವಿಧ ಕಾರ್ಯಕ್ರಮಗಳನ್ನು ಮಾಡಬೇಕಾದ್ರೂ ಕೂಡ ಟೀಚರ್ಸ್ಗೆ, ಮಕ್ಕಳಿಗೆ ಶಾಲೆಗಳಲ್ಲಿ ಕಣ್ಣಿನ ಆರೋಗ್ಯ ತಪಾಸಣೆ ಮುಂತಾದಂಥ ಕಾರ್ಯಕ್ರಮಗಳನ್ನು ಒದಗಿಸ್ತಾ ಇದ್ದಾರೆ. ಅದರಿಂದ ಜೊತೆಗೆ ಶೈಕ್ಷಣಿಕವಾಗಿ ಶಾಲೆಗಳಿಗೂ ಕೂಡ ಮಕ್ಕಳಿಗೆ ಅನೇಕ ಸೌಲಭ್ಯಗಳನ್ನು ಒದಗಿಸ್ತಕ್ಕಂಥ ಕಾರ್ಯವನ್ನು ನಿರ್ವಹಿಸ್ತಾ ಇದ್ದಾರೆ. ಆ ನಿಟ್ಟಿನಲ್ಲಿ ಗ್ರಾಮ ಭಾರತಿ ಟ್ರಸ್ಟ್ ಅವರ ನೇತೃತ್ವದ ತಂಡಕ್ಕೆ ಇಲಾಖೆ ಪರವಾಗಿ ಧನ್ಯವಾದ. ದಿನಾಚರಣೆಯ ಪರವಾಗಿ ಗ್ರಾಮ ಭಾರತಿ ಟ್ರಸ್ಟ್ನವರು ಮುಳಬಾಗಿಲು ತಾಲೂಕಿನಲ್ಲಿ ಭಾಳ ಒಳ್ಳೆಯ ಕೆಲಸಗಳು ಮಾಡ್ತಾಯಿದ್ದಾರೆ. ಆದ್ದರಿಂದ ಇವರು ಗ್ರಾಮ ಭಾರತಿ ಟ್ರಸ್ಟ್ ಅವರು ಎಲ್ಲ ಮುಳಬಾಗಿಲು ತಾಲೂಕಿನ 30 ಗ್ರಾಮ ಪಂಚಾಯಿತಿಗಳಲ್ಲಿ ಪ್ರತಿ ತಿಂಗಳಿಗೆ ಒಂದು ದಿನ ಹಳ್ಳಿಗಳಲ್ಲಿ ಈ ರೀತಿ ಮಾಡಿ ಈ ಸಂಸ್ಥೆಯ ಒಳ್ಳೆಯ ಕೆಲಸ ಮಾಡಿದೆ ಅನಿಸುತ್ತಾ ಇದೇ. ಹಳ್ಳಿಗಳಲ್ಲಿ ಹೆಚ್ಚಿನ ಬಡ ಜನರು ಒಳ್ಳೆಯ ಹಾಸ್ಪಿಟ್ಲಿಗೆ ಹೋಗಲು ರೋಡ್ ಇರ್ತಾರೆ. ಅದರಿಂದ ದಯವಿಟ್ಟು ಇಂಥ ಕ್ಯಾಂಪ್ಗಳಲ್ಲಿ ಬಂದು ಅವರ ಕಷ್ಟ ಸುಖ ನೋಡಿಕೊಂಡು ಇಂಥ ಕ್ಯಾಂಪ್ಗಳಲ್ಲಿ ಬಂದು ವಾಸನ್ ಕಣ್ಣಿನ ಆಸ್ಪತ್ರೆ ಅವರು ಉಚಿತ ತಪಾಸಣಾ ಶಿಬಿರವನ್ನು ಅವರು ಸ್ವಂತ ವಂಶೋದಯ ಸ್ಪೆಷಾಲಿಟಿಯಲ್ಲಿ ಮತ್ತು ಉಚಿತ ಕಿಡ್ನಿ ಕ್ಯಾಂಪ್ ಸೋಮವಾರ ಇಂಥ ಕ್ಯಾಂಪ್ಗಳಲ್ಲಿ ಹೋಗಿ ನಮ್ಮ ಹಳ್ಳಿಯ ಕಾರ್ಮಿಕರು ಮುಂಚಿತವಾಗಿ ತಮ್ಮ ಆರೋಗ್ಯವನ್ನು ಪ್ರತಿ ತಿಂಗಳು ಇಲ್ಲ 6 ತಿಂಗಳಿಗೊಂದು ಸಲ ಇಂಥ ದೊಡ್ಡ ಹಾಸ್ಪಿಟ್ಲಲ್ಲಿ ಉಚಿತ ಕಿಡ್ನಿ ಕ್ಯಾಂಪ್ ಪ್ರತಿ ಸೋಮವಾರ ಇರುತ್ತೆ. ಇಂಥ ಕ್ಯಾಂಪ್ಗಳಲ್ಲಿ ಹೋಗಿ ದಯವಿಟ್ಟು ನಮ್ಮ ಗ್ರಾಮೀಣ ಪ್ರದೇಶ ಕೂಲಿ ಕಾರ್ಮಿಕರು, ರೈತರು, ಕೃಷಿ ಕಾರ್ಮಿಕರು ಎಲ್ಲರೂ ಇಂಥ ಆರೋಗ್ಯ ತಪಾಸಣೆ ಮಾಡಿಸ್ಕೊಳ್ಳೋದಾಗಿ ಮುಳಬಾಗಿಲು ತಾಲೂಕಿನ ಎಲ್ಲ ಪರವಾಗಿ ನಾನು ಕಾರ್ಮಿಕ ದಿನಾಚರಣೆ ಎಲ್ಲ ಭಾರತ ದೇಶದ ಎಲ್ಲ ಕೂಲಿ ಕಾರ್ಮಿಕರು ಮತ್ತು ಅದೇ ರೀತಿ ಪ್ರತಿ ಸೋಮವಾರ 4 ಗಂಟೆಯಿಂದ ಸಂಜೆ 4 ಗಂಟೆಯಿಂದ ರಾತ್ರಿ 8 ಗಂಟೆವರೆಗೂ ಯೂರಾಲಜಿಸ್ಟ್ ಅವೈಲಬಲ್ ಇರ್ತಾರೆ. ಕಿಡ್ನಿ ಕ್ಯಾಂಪ್
ಉಚಿತವಾಗಿ ಕಿಡ್ನಿ ಕ್ಯಾಂಪನ್ನು ನಮ್ಮ ಹಾಸ್ಪಿಟ್ಲಲ್ಲಿ ಪ್ರತಿ ಸೋಮವಾರ ಮಾಡ್ತಾ ಇದ್ದೀವಿ. ಯಾರಾದರೂ ಕಿಡ್ನಿ ಸಮಸ್ಯೆ ಇರ್ತಕ್ಕಂಥವ್ರು, ಸ್ಟೋನ್ ಇರ್ತಕ್ಕಂಥವ್ರು, ಕಿಡ್ನಿ ಸ್ಟೋನ್ ಎಲ್ಲ ಬಂದು ಉಚಿತವಾಗಿ ತೋರಿಸ್ಕೋಬೋದು. ಅದರಲ್ಲಿ ಸ್ಕ್ಯಾನಿಂಗಲ್ಲಿ 50% ಡಿಸ್ಕೌಂಟ್ ಇರ್ತದೆ. ಅದೇ ರೀತಿ ಪ್ರತಿ ಮಂಗಳವಾರ ನ್ಯೂರಾಲಜಿ ಕ್ಯಾಂಪ್ ಇರ್ತದೆ. ನರರೋಗಗಳ ಬಗ್ಗೆ ತಜ್ಞರು ಇರ್ತಾರೆ, ಡಾಕ್ಟರ್ಸ್ ಇರ್ತಾರೆ, ಬೇರೆ ಇರ್ತಕ್ಕಂಥವ್ರು. ಡಾಕ್ಟರ್ ರಾಜ್ಕುಮಾರ್ ಅಂತ ಇರ್ತಾರೆ, ಡಾಕ್ಟರ್ ಸೋಮಶೇಖರ್ ಅಂತ ಇರ್ತಾರೆ, ಇವರೆಲ್ಲನೂ ಇರ್ತಾರೆ. ಅದೇ ರೀತಿ ಪ್ರತಿ ಶನಿವಾರ ಬೆಳಿಗ್ಗೆ 6 ಗಂಟೆಯಿಂದ 10 ಗಂಟೆವರೆಗೂ ಮಧುಮೇಹ ತಪಾಸಣೆ ಶಿಬಿರ ಇರ್ತದೆ. ಫ್ರೀಯಾಗಿ ಬ್ಲಡ್ ಶುಗರ್ ಚೆಕ್ ಮಾಡೋದು ಇರ್ತದೆ. ಮತ್ತು ಅದೇ ರೀತಿ ಇದೇ ತಿಂಗಳು ಮೇ 12ನೇ ತಾರೀಕು 11ನೇ ತಾರೀಕು ವಿಶ್ವ ತಾಯಂದಿರ ದಿನದ ಅಂಗವಾಗಿ ಮಹಿಳೆಯರಿಗೆ ಅದು ಸ್ಪೆಷಲಾಗಿ ಉಚಿತವಾಗಿ ಕ್ಯಾಂಪನ್ನು ಇಟ್ಕೊಂಡಿದ್ದೀವಿ, ಆರೋಗ್ಯ ತಪಾಸಣೆ ಎಲ್ಲ ಇಟ್ಕೊಂಡಿದ್ದೀವಿ. ಸೊ ಈ ಕ್ಯಾಂಪನ್ನು ಜನ ಉಪಯೋಗ ಮಾಡ್ಕೋಬೇಕು ಅಂತ. ಆರಾಮಾಗಿದ್ದೀರಾ? ಎಲ್ಲಿ ನಾವು ಯಾವಾಗಿಂದ 2 years